ಮಿತ್ರರೇ ನಮಸ್ಕಾರ. ಮಿತ್ರರೇ, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಒಂದು ಅಭೂತಪೂರ್ವ ಜಯವನ್ನು ದಾಖಲಿಸಿದ್ರು. ಆ ಸಂದರ್ಭದಲ್ಲಿ ರಾಜಕೀಯವಾಗಿ ಅನೇಕ ಕಾಮೆಂಟ್ಗಳು ಬಂದಿದ್ವು. ವಿಜಯ್ ಅತ್ಯದ್ಭುತವಾಗಿ ಆಡಳಿತ ನಡೆಸ್ತಾರೆ ಅಂತ ಕೆಲವರು ವಾದ ಮಾಡಿದರೆ ವಿಜಯ್ ರಾಜಕೀಯವಾಗಿ ಯಶಸ್ಸು ಗಳಿಸೋದಿಲ್ಲ, ಈ ರೀತಿಯ ವಾದಗಳು ಕೂಡ ಇದ್ವು. ಅಂದರೆ ವಿಜಯ್ ಪರ ವಿರೋಧ ಎರಡೂ ಕೂಡ ಇದ್ವು. ಆಗ ನಾನೊಂದು ಮಾತನ್ನು ಹೇಳಿದ್ದೆ, ಇಷ್ಟು ಬೇಗ ವಿಜಯ್ರನ್ನ ತೂಕ ಹಾಕೋದು ಬೇಡ. ಯಾಕೆ ಅಂತಂದರೆ ಸರ್ಕಾರ ಈಗಿನ್ನೂ ಕೂಡ ರಚನೆ ಆಗ್ತಾ ಇದೆ, ಹನಿಮೂನ್ ಪಿರಿಯಡ್ ಅಂತ ಇರುತ್ತೆ. ಅದಾಗ್ತಿದ್ದ ಹಾಗೆ ಸರ್ಕಾರ ಟೇಕ್ ಆಫ್ ಆಗುತ್ತಾ ಅಥವಾ ಮಕಾಡೆ ಮಲಗುತ್ತಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ನಿಮಗೆ ತಿಳಿಸಿದ್ದೆ. ಮಿತ್ರರೇ, ಈ ರೀತಿಯಾಗಿ ಪೀಠಿಕೆ ಹಾಕೋದಕ್ಕೊಂದು ಕಾರಣ ಇದೆ. ವಿಜಯ್ 5 ವರ್ಷ ಅಧಿಕಾರ ನಡೆಸೋದ್ರಲ್ಲಿ ಯಾವುದೇ ಸಂದೇಹ ಇರಲಿಲ್ಲ. ವಿಜಯ್ಗೆ ಆ ರೀತಿಯಾದಂತಹ ಮ್ಯಾಂಡೇಟ್ ಸಿಕ್ಕಿದೆ, ಅವರಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ, ಬೇರೆ ಬೇರೆ ಪಕ್ಷದವರು ಕೂಡ ಟಿವಿಕೆಯನ್ನು ಸೇರ್ತಾ ಇದ್ದಾರೆ. ವಿಜಯ್ ಸಹಜವಾಗಿ 5 ವರ್ಷವನ್ನ ಕಂಪ್ಲೀಟ್ ಮಾಡ್ತಾರೆ. ಅರ್ಲಿ ಚುನಾವಣೆಯಂತೂ ತಮಿಳುನಾಡಿನಲ್ಲಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ವಿಜಯ್ ಕಮ್ ಬ್ಯಾಕ್ ಮಾಡ್ತಾರಾ ಅಥವಾ ಉಳಿದುಕೊಳ್ತಾರ? ರಾಜಕೀಯವಾಗಿ ಉಳಿದುಕೊಳ್ಳೋದು ಕೂಡ ಮುಖ್ಯವಾಗುತ್ತೆ. ಏನು ಅಧಿಕಾರಕ್ಕೆ ಬಂದೇ ಬಿಡಬೇಕು ಅಂತೇನಿಲ್ಲ. ಅದನ್ನ ವಿಜಯ್ ಹೇಗೆ ನಿಭಾಯಿಸ್ತಾರೆ ಎನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿತ್ತು. ಯಾಕೆ ಅಂತಂದ್ರೆ ವಿಜಯ್ಗೆ ಅಧಿಕಾರವೂ ಹೊಸತು, ರಾಜಕೀಯವೂ ಕೂಡ ಹೊಸತು. ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತಹದ್ದು ಆರಂಭದ ದಿನಗಳಲ್ಲಿ ಕಷ್ಟ ಆಗ್ತಾ ಇತ್ತು. ಆದರೆ ವಿಜಯ್ ಸರ್ಕಾರ ರಚನೆಯಾದ ತಿಂಗಳುಗಳಲ್ಲೇ ಇದಕ್ಕೆ ಉತ್ತರ ಸಿಕ್ಕಿದೆ. ವಿಜಯ್ ರಾಜಕೀಯವಾಗಿ ಬಹಳ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಮುಖ್ಯವಾಗಿ ವಿಜಯ್ ಟಾರ್ಗೆಟ್ ಅಣ್ಣಾಮಲೈ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. DMK ಆಗಿರಬಹುದು, ಅಣ್ಣಾ DMK ಆಗಿರಬಹುದು, ತಮಿಳುನಾಡಿನಲ್ಲಿ ಇನ್ನೂ ಚೇತರಿಸಿಕೊಳ್ಳುವಂತಹದ್ದು ಕಷ್ಟ ಇದೆ. ಉದಯನಿಧಿ ನನ್ನ ಟಾರ್ಗೆಟ್ ಅಲ್ಲ, ನನ್ನ ಟಾರ್ಗೆಟ್ ಮುಂದೆ ಬರ್ತಾ ಇರುವಂತಹ ಅಣ್ಣಾಮಲೈ ಬಹಳ ಪ್ರಿಪೇರ್ ಆಗಿ ಮುಂದಿನ ಚುನಾವಣೆಯನ್ನು ಎದುರಿಸ್ತಾರೆ, ಅದಕ್ಕೆ ನಾನು ಸಿದ್ಧ ಆಗಿರಬೇಕು ಅಂತ ವಿಜಯ್ ಈಗಲೇ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸೋದಕ್ಕೆ ಶುರು ಮಾಡಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ರಾಜಕೀಯ ಬೆಳವಣಿಗೆ ಇದು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಯಾಕೆಂದ್ರೆ ಅಣ್ಣಾಮಲೈಗೂ ಕೂಡ ಇದು ಬಹಳ ದೊಡ್ಡ ಮೆಸೇಜ್. ಅಣ್ಣಾಮಲೈ ಈಗೇನಾದ್ರೂ ಯಾಮಾರಿದ್ದೆ ಆದ್ರೆ ಅವರ ರಾಜಕೀಯ ಉದ್ದೇಶ ಈಡೇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಅಣ್ಣಾಮಲೈ ಕೈಯಿಂದ ಒಂದೊಂದೇ ಅಸ್ತ್ರವನ್ನ ವಿಜಯ್ ಕಿತ್ತುಕೊಳ್ತಾ ಇದ್ದಾರೆ. ಈ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ತಮಿಳುನಾಡಿನಲ್ಲಿ ಜಿಡ್ಡು ಹಿಡಿದಂತಹ ರಾಜಕಾರಣ ಇತ್ತಲ್ಲ, ಇದು ಈಗ ಅಂತ್ಯ ಆಗಿದೆ. ಅಲ್ಲಿ ಹೊಸ ರಾಜಕೀಯ ಸಂಸ್ಕೃತಿ ನಿಜವಾಗ್ಲೂ ಕೂಡ ಜನ್ಮ ತಾಳಿದೆ. ಜನರಿಗೆ ಅಲ್ಲಿ ಇಷ್ಟು ದಿನ ಆಪ್ಷನ್ಗಳಿರಲಿಲ್ಲ. ಹೇಳೋದಕ್ಕೆ ತಮಿಳುನಾಡಿನಲ್ಲಿ 10 ರಾಜಕೀಯ ಪಕ್ಷಗಳಿದಾವೆ, ಆದರೆ ನಾಯಕತ್ವ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ವಿಜಯ್ TVK ಪಕ್ಷವನ್ನು ಸ್ಥಾಪಿಸಿ ಜನರ ಮುಂದೆ ಬಂದ್ರು. ಜನ ಅವರನ್ನ ಒಪ್ಕೊಂಡ್ರು. ಆದ್ರೆ ಎಲ್ಲರಿಗೂ ಇದ್ದಂತಹ ಪ್ರಶ್ನೆ ಏನು, ವಿಜಯ್ ಯಾವ ರೀತಿಯಾದಂತಹ ರಾಜಕೀಯ ಮಾಡ್ತಾರೆ? ಯಾಕೆ ಅಂತಂದ್ರೆ ತಮಿಳುನಾಡು ಪಾಲಿಟಿಕ್ಸ್ ಅಂತಂದ್ರೆ ಅದು ದ್ರಾವಿಡ ಪಾಲಿಟಿಕ್ಸ್, ನಾಸ್ತಿಕವಾದವನ್ನೇ ಮೈಗೂಡಿಸಿಕೊಂಡಂತಹ ಪಾಲಿಟಿಕ್ಸ್. ಅದು ಅತಿ ಹೆಚ್ಚು ದೇವಸ್ಥಾನಗಳು ಈ ದೇಶದಲ್ಲಿ ಎಲ್ಲಾದ್ರೂ ಇದ್ರೆ ಅದು ತಮಿಳುನಾಡಿನಲ್ಲಿ. ಟೆಂಪಲ್ ಟೂರಿಸಂ ಅತಿ ಹೆಚ್ಚು ನಡೀತಾ ಇದ್ರೆ ಅದು ಕೂಡ ತಮಿಳುನಾಡಿನಲ್ಲಿ. ಅಂತಹ ತಮಿಳುನಾಡಿನಲ್ಲಿ ಸನಾತನ ನಾಶ ಅಂತ ಹೇಳಿಕೊಂಡೇ ಒಂದು ಪಕ್ಷ ರಾಜಕೀಯ ನಡೆಸ್ತಾ ಇತ್ತು. ಅಣ್ಣಾ DMKಯೂ ಕೂಡ DMKಯ ಇನ್ನೊಂದು ಮುಖವೇ ಹೊರತು, ಅಂದ್ರೆ ಒಂದೇ ನಾಣ್ಯದ 2 ಮುಖವೇ ಹೊರತು ಅದು ಕೂಡ ಏನು ಬಹಳ ಡಿಫರೆಂಟ್ ಆಗಿರಲಿಲ್ಲ. ಇಂತಹ ಸಂದರ್ಭದಲ್ಲಿ TVK ಎಮರ್ಜ್ ಆಯಿತು. ಆದ್ರೆ ವಿಜಯ್ರನ್ನ ಅರ್ಥ ಮಾಡ್ಕೊಳ್ಳೋದು ಆರಂಭದಲ್ಲಿ ಕಷ್ಟ ಆಗ್ತಾ ಇತ್ತು. ತೀರಾ ಮಿಕ್ಸ್ ಸ್ಟ್ಯಾಂಡ್ ಗಳನ್ನ ತೆಗೆದುಕೊಳ್ತಾ ಇದ್ರು. ಸ್ವತಃ ವಿಜಯ್ ಒಬ್ಬ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿ. ಹಾಗೆ ತನ್ನ ಪಕ್ಷದ ರಾಜಕೀಯ ಐಕಾನ್ಗಳನ್ನು ಗುರುತು ಮಾಡುವಂತಹ ಸಂದರ್ಭದಲ್ಲಿ ಪೆರಿಯಾರ್ಗೂ ಕೂಡ ಸ್ಥಾನ ಕೊಟ್ಟು ಬಿಟ್ಟಿದ್ರು. ಅವರ ಕಚೇರಿ ಮುಂದೆ ಪೆರಿಯಾರ್ ಪುತ್ಥಳಿ ಇದೆ. ಹೀಗಾಗಿ ವಿಜಯ್ ಕೂಡ ಹಿಂದುತ್ವದ ವಿರೋಧಿ ಪಾಲಿಟಿಕ್ಸ್ ಮಾಡ್ತಾರೇನೋ ಅನ್ನುವಂತಹ ಅನುಮಾನ ಸೃಷ್ಟಿಯಾಗಿತ್ತು. ಆದ್ರೆ ವಿಜಯ್ ಅದನ್ನ ಕಂಪ್ಲೀಟ್ ಉಲ್ಟಾ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಧಾರ್ಮಿಕತೆಯ ಪಾಲಿಟಿಕ್ಸ್ ಅನ್ನ ವಿಜಯ್ ಆರಂಭಿಸಿದ್ದಾರೆ. ಅದೇನು ಎತ್ತ ಅಂತ ನಾನು ವಿವರಿಸಿ ಹೇಳ್ತೇನೆ. ಆದ್ರೆ ವಿಜಯ್ರ ಈ ಪಾಲಿಟಿಕ್ಸ್ ಇದೆಯಲ್ಲ, ಇದು ನೇರವಾಗಿ ಅಣ್ಣಾಮಲೈಗೆ ಡ್ಯಾಮೇಜ್ ಮಾಡುತ್ತೆ. ಅಣ್ಣಾಮಲೈ ಅವರ ಎಲ್ಲ ಅಸ್ತ್ರವನ್ನ ವಿಜಯ್ ಕಿತ್ತುಕೊಳ್ತಾ ಇದ್ದಾರೆ. ಹೊಸದಾಗಿ ರಾಜಕೀಯ ಪಕ್ಷವನ್ನ ಕಟ್ಟಿ ತಮಿಳುನಾಡಿನಲ್ಲಿ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಅನ್ನು ಹುಟ್ಟು ಹಾಕಬೇಕು ಅಂತ ಹೊರಟಿರುವಂತಹ ಅಣ್ಣಾಮಲೈಗೆ ವಿಜಯ್ ಅವರ ಹೊಸ ನಡೆ ಇದೆಯಲ್ಲ, ಇದು ಆರಂಭದಲ್ಲೇ ಎದುರಾದಂತಹ ರೋಡ್ ಹಂಪ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟಕ್ಕೂ ವಿಜಯ್ ಏನ್ ಮಾಡ್ತಾ ಇದ್ದಾರೆ, ಯಾವುದದು ಹೊಸ ರಾಜಕಾರಣ, ಅದನ್ನ ಚಿಕ್ಕದಾಗಿ ವಿವರಿಸಿ ಬಿಡ್ತೀನಿ. ವಿಜಯ್ ಅಧಿಕಾರಕ್ಕೆ ಬಂದ ಮೇಲೆ ತಮಿಳುನಾಡಿನಲ್ಲಿ ಅನೇಕ ಹೊಸ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ದೇವಸ್ಥಾನಗಳ ವಿಚಾರದಲ್ಲಿ ಮತ್ತು ಹಿಂದೂ ಧಾರ್ಮಿಕ ನಂಬಿಕೆಗಳ ವಿಚಾರದಲ್ಲಿ ವಿಜಯ್ ಕೈಗೊಳ್ಳುತ್ತಿರುವಂತಹ ನಿರ್ಧಾರಗಳಿದೆಯಲ್ಲ, ಇದು ರಾಜಕೀಯವಾಗಿ ಅವರಿಗೆ ಸಾಕಷ್ಟು ಮೈಲೇಜ್ ತಂದು ಕೊಡುತ್ತೆ ಹೀಗಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಆಗ್ಲೇ ಹೇಳಿದೆ, ತಮಿಳುನಾಡಿನಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿದ್ದಾವೆ. ದೇವಸ್ಥಾನಗಳಿದ್ರೆ ಅಲ್ಲಿಗೆ ಜನ ಬಂದೇ ಬರ್ತಾರೆ. ಜೊತೆಗೆ ತಮಿಳುನಾಡಿನಲ್ಲಿ ನಾಸ್ತಿಕವಾದದ ಪಾಲಿಟಿಕ್ಸ್ ನಡೆಯುತ್ತೆ. ಆದ್ರೆ ಅಲ್ಲಿನ ಜನ ನಾಸ್ತಿಕರಲ್ಲ. ಅವರು ದಿನ ಬೆಳಗ್ಗೆ ಎದ್ರೆ ದೇವರಿಗೆ ನಮಸ್ಕಾರ ಮಾಡದೆ, ಹಣೆಗೆ ತಿಲಕ ಇಡದೆ ಹೊರಗೆ ಬರೋದೇ ಇಲ್ಲ. ಅಲ್ಲಿ ಯಾವ ಮಟ್ಟಿನ ಹಿಂದೂಯಿಸಂ ಇದೆ ಅಂತಂದ್ರೆ, ತಮಿಳುನಾಡಿನಲ್ಲಿ ಮಿಷನರಿಗಳು ಸಾಕಷ್ಟು ಆಕ್ಟಿವ್ ಆಗಿದ್ದಾವೆ. ಅಲ್ಲಿ ಕ್ರೈಸ್ತೀಕರಣ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಆದ್ರೆ ಕೆಲ ಮಿಷನರಿಗಳು ಅಲ್ಲಿ ಕ್ರಿಸ್ತನನ್ನೇ ಮತಾಂತರ ಮಾಡಿದಂತಹ ಉದಾಹರಣೆಗಳಿದ್ದಾವೆ. ಯಾಕೆ
ಮಾತು ಹೇಳಿದೆ ಅಂತಂದ್ರೆ, ಕ್ರೈಸ್ತನ ಪ್ರತಿಮೆಯನ್ನ ತಮಿಳುನಾಡಿನಲ್ಲಿ ಜನ ಒಪ್ಪಬೇಕು ಅಂತಂದ್ರೆ ಆತನನ್ನ ಷಣ್ಮುಗನ ರೂಪದಲ್ಲಿ ತೋರಿಸಬೇಕಾಗತ್ತೆ. ಎಷ್ಟೋ ಕ್ರಿಸ್ತನ ಪ್ರತಿಮೆಗಳಿಗೆ ಹಣೆಗೆ ವಿಭೂತಿಯನ್ನ ಹಚ್ಚಿ ಷಣ್ಮುಗನ ಆಯುಧವನ್ನ ಕೊಟ್ಟಂತಹ ಉದಾಹರಣೆಗಳು ಕೂಡ ಇದಾವೆ. ಅಂದ್ರೆ ಅಲ್ಲಿನ ಜನ ಆ ಮಟ್ಟಿನ ಧಾರ್ಮಿಕವಾದಂತಹ ವ್ಯಕ್ತಿಗಳು. ಆದ್ರೆ ರಾಜಕೀಯ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿತ್ತು. ಯಾವ ಮಟ್ಟಿಗೆ ಕೇಳಿದ್ರೆ, ತಮಿಳುನಾಡಿನ ದೇವಸ್ಥಾನಕ್ಕೆ ಜನ ಬರ್ತಿದ್ರಲ್ಲ, ಅದರಿಂದ ದೇವಸ್ಥಾನದ ಖಜಾನೆ ತುಂಬ್ತಾ ಇತ್ತಲ್ಲ, ಆ ಹಣವನ್ನ ಸರ್ಕಾರ ಮನಸೋ ಇಚ್ಛೆ ಬಳಸ್ಕೊಳ್ತಾ ಇತ್ತು. ತಮಿಳುನಾಡಿನ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಸರಿಸುಮಾರು 43,000ಕ್ಕೂ ಹೆಚ್ಚು ದೇವಸ್ಥಾನಗಳಿದಾವೆ. ವಾರ್ಷಿಕವಾಗಿ 100 ಕೋಟಿ ಇನ್ಕಮ್ ಬರುತ್ತೆ. ಈ ಇನ್ಕಮ್ ಅನ್ನ ಸರ್ಕಾರ ಬೇಕಾಬಿಟ್ಟಿಯಾಗಿ ಬಳಸ್ಕೊಳ್ಳೋದು. ಅಲ್ಲಿನ ಚಿನ್ನವನ್ನ ಸರ್ಕಾರ ತೆಗೆದುಕೊಳ್ತಾ ಇತ್ತು, ಹಣವನ್ನ ಸರ್ಕಾರಿ ಯೋಜನೆಗೆ ತೆಗೆದಿಡ್ತಾ ಇತ್ತು. ಅದರಲ್ಲೂ ಈ ಹಿಂದಿನ DMK ಸರ್ಕಾರ ಒಂದು ತೀರ್ಮಾನ ಮಾಡಿತ್ತು, ಸರ್ಕಾರದ ಹೊಸ 46 ಪ್ರಾಜೆಕ್ಟ್ಗಳಿಗೆ ವಿವಿಧ ದೇವಸ್ಥಾನದ 245 ಕೋಟಿ ರೂಪಾಯಿ ಆಸ್ತಿಯನ್ನ ಬಳಸಿಕೊಳ್ಳೋದಕ್ಕೆ ಸ್ಟಾಲಿನ್ ಸರ್ಕಾರ ನಿರ್ಧಾರ ಕೈಗೊಂಡು ಆದೇಶವನ್ನು ಹೊರಡಿಸಿತ್ತು. ಇದು ಅಲ್ಲಿನ ಹಿಂದೂಗಳ ಕಣ್ಣು ಕೆಂಪಗಾಗಿಸಿತ್ತು. ಬಹಳ ಒಂದು ವಿವಾದಾತ್ಮಕವಾದಂತಹ ಯೋಜನೆ ಇದು. ಆದರೆ ಈಗ TVK ಸರ್ಕಾರ ಇದೆಯಲ್ಲ, ಅದರಲ್ಲೂ ಮುಖ್ಯವಾಗಿ ಜೋಸೆಫ್ ವಿಜಯ್ ಅವರು ಈ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ಮಹತ್ವದ ಆದೇಶವನ್ನ ಕೂಡ ಮಾಡಿದ್ದಾರೆ. ದೇವರ ದುಡ್ಡು ಇನ್ಮುಂದೆ ದೇವರಿಗೆ ಮಾತ್ರ ಬಳಕೆ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ಹಿಂದೂ ದೇವಾಲಯಗಳ ದುಡ್ಡೇನಿದೆ ಅದು ಹಿಂದೂ ದೇವಾಲಯಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅದನ್ನ ಬೇರೆ ಧರ್ಮದವರಿಗೂ ಕೂಡ ಬಳಸಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈ ರೀತಿಯಾದಂತಹ ತೀರ್ಮಾನವನ್ನ ಜೋಸೆಫ್ ವಿಜಯ್ ಸರ್ಕಾರ ಕೈಗೊಂಡಿದೆ. ಮಿತ್ರರೇ, ಕೇವಲ ಇದೊಂದಕ್ಕೆ ಸೀಮಿತವಾಗಿರುತ್ತಾ? ಕೇವಲ ಇದೊಂದು ನಿರ್ಧಾರವನ್ನ ಕೈಗೊಂಡ ಮಾತ್ರಕ್ಕೆ ವಿಜಯ್ರನ್ನ ಹಿಂದೂ ಪರವಾಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ ಕೇಳಿದ್ರೆ, ವಿಜಯ್ ವ್ಯಕ್ತಿಗತವಾಗಿ ತಾನೊಬ್ಬ ಕ್ರಿಶ್ಚಿಯನ್ ಆಗಿದ್ರೂ ಕೂಡ ನನಗೆ ಹಿಂದೂ ಧಾರ್ಮಿಕ ನಂಬಿಕೆಯ ಮೇಲೆ ಹೆಚ್ಚು ಶ್ರದ್ಧೆ ಇದೆ, ನಾನು ಅದನ್ನು ಅನುಸರಿಸ್ತೀನಿ ಅಂತ ಸಾರ್ವಜನಿಕವಾಗಿ ತೋರಿಸ್ಕೊಳ್ತಾ ಇದ್ದಾರೆ. ಈಗ ರಾಜಕಾರಣಿಗಳು ದೇವಸ್ಥಾನಕ್ಕೆ ಹೋಗೋದು, ನಮಾಜ್ ಮಾಡೋದು, ಚರ್ಚಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸೋದು ಎಲ್ಲ ಕಾಮನ್. ಓಟಿಗೋಸ್ಕರವಾಗಿ ಏನು ಬೇಕಾದ್ರೂ ಮಾಡ್ತಾರೆ. ಹಾಗೆ ವಿಜಯ್ ಕೂಡ ಮಾಡ್ತಾ ಇದ್ದಾರಾ ಕೇಳಿದ್ರೆ ಇಲ್ಲ. ಯಾವುದೋ ಹಬ್ಬ ಹರಿದಿನ ಬಂದಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿರೋದಲ್ಲ. ಮುಖ್ಯಮಂತ್ರಿ ಆದ ಬಳಿಕ ಅವರು ಶಿರ್ಡಿ ಸಾಯಿಬಾಬನ ದರ್ಶನವನ್ನ ಮಾಡಿದ್ರು. ಅದಾದ ಬಳಿಕ ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನ ಮಾಡಿದ್ರು. ಕೊಲ್ಲೂರಿಗೆ ಹೇಗೆ ಬಂದು ಹೋದ್ರು ಅಂತ ನಿಮಗೆಲ್ಲ ಗೊತ್ತಲ್ಲ. ಅಲ್ಲಿನ ದೇವರಿಗೆ ಖಡ್ಗವನ್ನ ಕೂಡ ಸಮರ್ಪಣೆ ಮಾಡಿದ್ರು. ಇದಕ್ಕಿಂತಲೂ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ವಿಜಯ್ ಮುಖ್ಯಮಂತ್ರಿ ಆದ ಬಳಿಕ ಪ್ರತಿದಿನವೂ ಕೂಡ ಜನರ ಮುಂದೆ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಅವರ ಹಣೆಯಲ್ಲಿ ತಿಲಕದ ಬೊಟ್ಟು ಇಲ್ಲದಂತಹ ದಿನಗಳೇ ಇಲ್ಲ. ಇದೆಲ್ಲ ಏನ್ ಸೂಚಿಸ್ತಾ ಇದೆ ಅಂತಂದ್ರೆ, ವಿಜಯ್ ಕ್ರಿಶ್ಚಿಯನ್ ಆಗಿದ್ರೂ ಕೂಡ ಹಿಂದೂ ಧಾರ್ಮಿಕ ಆಚರಣೆಯ ಮೇಲೆ ವಿಪರೀತವಾಗಿ ನಂಬಿಕೆ ಇಟ್ಟುಕೊಂಡಿದ್ದಾರೆ ಎನ್ನುವಂತಹ ಸಂದೇಶವನ್ನ ವಿಜಯ್ ಕೊಡ್ತಾ ಇದ್ದಾರೆ. ಅಲ್ಲ, ಪರ್ಸನಲಿ ಕೂಡ ಅವರಿಗೆ ನಂಬಿಕೆ ಇರಬಹುದು, ಆದ್ರೆ ಇದರಿಂದ ಅವರಿಗೆ ರಾಜಕೀಯವಾಗಿಯೂ ಕೂಡ ಲಾಭ ಆಗತ್ತೆ. ಎದುರುಗಡೆ ಅಪೋನೆಂಟ್ಸ್ ಗಳಿದಾರಲ್ಲ, ಅದರಲ್ಲೂ ಮುಖ್ಯವಾಗಿ ಅಣ್ಣಾಮಲೈ ಅಂತ ನಾಯಕ. ಅಣ್ಣಾಮಲೈಗೆ ಯಾಕೆ ಇದು ಪ್ರಾಬ್ಲಮ್ ಅಂತ ನಾನು ಮುಂದೆ ಹೇಳ್ತೀನಿ. ಆದ್ರೆ ವಿಜಯ್ ನಡೆ ಇದೆಯಲ್ಲ, ಇದು ಅಣ್ಣಾಮಲೈ ರಾಜಕೀಯ ಅಸ್ತ್ರವನ್ನ ಕಿತ್ತುಕೊಂಡಂತಾಗ್ತಾ ಇದೆ. ಹಾಗಾದ್ರೆ ವಿಜಯ್ ನಿಜವಾಗ್ಲೂ ಕ್ರಿಶ್ಚಿಯನ್ನ ಅಥವಾ ಹಿಂದೂನಾ? ಈ ಪ್ರಶ್ನೆ ಕೆಲವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲೇ ಬಂದಿರುತ್ತೆ. ಈ ಹಿಂದೆಯೂ ಕೂಡ ಕೆಲವರು ಕಮೆಂಟ್ ಹಾಕಿ ಕೇಳಿದ್ರು. ವಿಜಯ್ ತಂದೆ ಚಂದ್ರಶೇಖರ್ ಇದಾರಲ್ಲ, ಅವರು ಮೂಲತಃ ಹಿಂದೂ. ಆದ್ರೆ ನಂತರದಲ್ಲಿ ಅವರು ಕ್ರಿಶ್ಚಿಯನ್ ಧರ್ಮದ ಮೇಲೆ ಹೆಚ್ಚು ನಂಬಿಕೆಯನ್ನ ಬೆಳೆಸ್ಕೊಳ್ತಾರೆ. ತನ್ನನ್ನ ತಾನು ಕ್ರಿಶ್ಚಿಯನ್ ಅಂತ ಗುರುತಿಸಿಕೊಳ್ತಾರೆ. ಮಕ್ಕಳಿಗೂ ಕೂಡ ಕ್ರಿಶ್ಚಿಯನ್ ಹೆಸರುಗಳನ್ನ ಇಡ್ತಾರೆ. ಆದ್ರೆ ವಿಜಯ್ ತಂದೆ ಮದುವೆ ಆಗಿದ್ದು ಹಿಂದೂವನ್ನೇ, ಜೊತೆಗೆ ಅವರೇನು ಚಂದ್ರಶೇಖರ್ ಅನ್ನುವಂತಹ ಹೆಸರನ್ನ ಬದಲಾಯಿಸಿಕೊಂಡಿಲ್ಲ. ಆದ್ರೆ ಮಗನನ್ನ ಜೋಸೆಫ್ ವಿಜಯ್ ಆಗೇ ಬೆಳೆಸ್ತಾರೆ. ಇದನ್ನ ನಾವು ಯಾವ ರೀತಿಯಾಗಿ ನೋಡಬಹುದು ಅಂತಂದ್ರೆ, ಈ ದೇಶದ ಸಿನಿಮಾ ರಂಗ ಇದೆಯಲ್ಲ, ಇದರಲ್ಲಿ 2 ಪ್ರವೃತ್ತಿಗಳಿದ್ವು. ಬಾಲಿವುಡ್ ಸಿನಿಮಾಗಳ ಮೇಲೆ ಮುಸ್ಲಿಂ ಧರ್ಮದ ಪ್ರಭಾವ ಜಾಸ್ತಿ ಇದ್ರೆ, ತಮಿಳುನಾಡು ಸಿನಿಮಾ ರಂಗದ ಮೇಲೆ ಕ್ರಿಶ್ಚಿಯನ್ ಪ್ರಭಾವ ಸ್ವಲ್ಪ ಜಾಸ್ತಿ ಇತ್ತು. ಜೊತೆಗೆ ತಮಿಳುನಾಡಿನಲ್ಲಿದ್ದಂತಹ ದ್ರಾವಿಡ ಪಾಲಿಟಿಕ್ಸ್ ಇದೆಯಲ್ಲ, ಇದು ಕೂಡ ಕ್ರಿಶ್ಚಿಯನೀಕರಣವನ್ನ ಹೆಚ್ಚು ಪ್ರಮೋಟ್ ಮಾಡ್ತಾ ಇತ್ತು. ಈ ಕಾರಣದಿಂದಾಗಿ ವಿಜಯ್ ತಂದೆ ಚಂದ್ರಶೇಖರ್ ಅವರ ಆರಂಭಿಕ ಜೀವನದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸುತ್ತಿದ್ರೇನೋ. ಆದ್ರೆ ಈಗ ಅವರು ಕ್ರಿಶ್ಚಿಯನ್ನ ಅಥವಾ ಹಿಂದೂನಾ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ. ವಿಜಯ್ ತಂದೆ ಚಂದ್ರಶೇಖರ್ ಅವರು ಚರ್ಚಿಗೆ ಹೋಗೋದಕ್ಕಿಂತ ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ. ನೀವು ಗೂಗಲ್ ಮಾಡಿ, ಕೆಲವು ಫೋಟೋಗಳು ಸಿಗುತ್ತೆ. ಧ್ಯಾನ, ಪೂಜೆ, ಆಚಮನ ಇದೆಲ್ಲದನ್ನ ಮಾಡುವಂತಹ ವಿಡಿಯೋ ಫೋಟೋಗಳು ಸಿಗ್ತವೆ ನಿಮಗೆ. ಇನ್ನು ವಿಜಯ್ ಕೂಡ ಅಷ್ಟೇ. ವಿಜಯ್ರನ್ನ ಕ್ರಿಶ್ಚಿಯನ್ ಅಂತ ನೀವು ಶರ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ರಾಜಕೀಯಕ್ಕೆ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗೋದನ್ನ ಹೆಚ್ಚು ಮಾಡಿದ್ರ? ರಾಜಕೀಯ ಕಾರಣಕ್ಕಾಗಿ ಕೇಳಿದ್ರೆ, ಅವರು ಸಿನಿಮಾ ರಂಗದಲ್ಲಿ ಇದ್ದಂತಹ ಸಂದರ್ಭಗಳಲ್ಲೂ ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಹಿಂದೂ ಧರ್ಮದ ಜ್ಯೋತಿಷ್ಯದ ಬಗ್ಗೆ ಅವರಿಗೆ ವಿಪರೀತವಾದಂತಹ ನಂಬಿಕೆ ಇದೆ. ಶಾಸ್ತ್ರದ ಪ್ರಕಾರ ಸಮಯ ನೋಡ್ಬಿಟ್ಟು, ಮುಹೂರ್ತ ನೋಡ್ಬಿಟ್ಟು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹೀಗಿರುವಾಗ ವಿಜಯ್ ಎಲ್ಲವುದನ್ನ ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ, ಅವರು ಪಕ್ಷ ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್, ಪೆರಿಯಾರ್ ರಾಮಸ್ವಾಮಿ, ಕೆ ಕಾಮರಾಜ್, ವೇಲು ನಾಚಿಯಾರ್, ಅಂಜಲಿ ಅಮ್ಮಾಳ್ ಈ 5 ಮಂದಿಯನ್ನ ಪಕ್ಷದ ಐಕಾನ್ಗಳಾಗಿ ಘೋಷಣೆ ಮಾಡಿದ್ರು. ಅದಕ್ಕೆ ವಿಜಯ್ ಅಸೆಂಬ್ಲಿಯಲ್ಲೇ ನಿಂತ್ಕೊಂಡೇನು ಹೇಳಿದ್ದಾರೆ,
ನಾನು ಪೆರಿಯಾರನ್ನ ಗೌರವಿಸ್ತೀನಿ, ಹಾಗಂದ ಮಾತ್ರಕ್ಕೆ ಪೆರಿಯಾರ್ ಅವರ ನಾಸ್ತಿಕವಾದವನ್ನು ನಾನು ಒಪ್ಪೋದಿಲ್ಲ. ನಾನೊಬ್ಬ ಧಾರ್ಮಿಕ ವ್ಯಕ್ತಿ, ನನಗೆ ದೇವರಲ್ಲಿ ವಿಪರೀತವಾದಂತಹ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ವಿಜಯ್ ಕಂಪ್ಲೀಟ್ ಆಗಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಿಜಯ್ ನಡೆ ಇದೆಯಲ್ಲ, ಇದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಿಮಗೆ ನೆನಪಿರಲಿ, ಮುಂದಿನ ಎಲೆಕ್ಷನ್ ನಡೆಯುವಂತಹದ್ದು DMK ವಿಜಯ್ ಅಥವಾ ಅಣ್ಣಾ DMK ಅಂತಲ್ಲ, ಅಲ್ಲಿ ಅಣ್ಣಾಮಲೈ ಕೂಡ ತುಂಬಾ ದೊಡ್ಡ ಫೋರ್ಸ್ ಆಗಿ ಬರ್ತಾರೆ. ಇದನ್ನ ವಿಜಯ್ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಣ್ಣಾಮಲೈರನ್ನ BJP ಪ್ರಮೋಟ್ ಮಾಡ್ತಾ ಇದೆಯೋ ಅಥವಾ ಸ್ವತಃ ಅಣ್ಣಾಮಲೈ ಶಕ್ತಿಯುತವಾಗಿ ಬರ್ತಾರೋ ಗೊತ್ತಿಲ್ಲ. ಆದರೆ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಅಣ್ಣಾಮಲೈ ಟಾಕಿಂಗ್ ಪಾಯಿಂಟ್ ಆಗುವಂಥದ್ದಂತೂ ಗ್ಯಾರಂಟಿ. ಅವರು ಎಷ್ಟು ವೋಟ್ ಕಟ್ ಮಾಡ್ತಾರೋ ಅಥವಾ ಎಷ್ಟು ಸೀಟ್ ಪಡೀತಾರೋ ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕು. ಆದರೆ ವಿಜಯ್ಗಿರುವಂತಹ ಭಯ ಏನು ಗೊತ್ತಾ? ಈ ಬಾರಿ 2026ರ ಚುನಾವಣೆಯಲ್ಲಿ ವಿಜಯ್ 35% ವೋಟ್ ಶೇರ್ ಅನ್ನು ಪಡೆದ್ರು, ಹಾಗೆ 108 ಕ್ಷೇತ್ರವನ್ನು ಗೆದ್ರು. ಇದಕ್ಕೆ ಕಾರಣ ಆಗಿದ್ದೇನು ಕೇಳಿದ್ರೆ, ಅಣ್ಣಾಮಲೈ ಚುನಾವಣೆಯನ್ನ ಸ್ಪರ್ಧಿಸದೆ BJPಯಲ್ಲಿ ಒಂದು ಅಂತರವನ್ನು ಕಾಯ್ದುಕೊಂಡು ಸುಮ್ಮನೆ ಕೇವಲ ಪ್ರಚಾರ ಮಾಡಿದ್ರು. ಈ ಕಾರಣದಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ BJP ಮತ್ತು NDAಗೆ ಬಂದಂತಹ 18% ವೋಟ್ ಶೇರ್ ಏನಿತ್ತು, ಅದು ಕೇವಲ 4-5%ಗೆ ಕುಸಿತು. ಅಣ್ಣಾಮಲೈ ಜೊತೆಗಿದ್ದಂತಹ 14-15% ವೋಟ್ ಶೇರ್ ಏನಿದೆ, ಇದು ಕಂಪ್ಲೀಟ್ ಆಗಿ ವಿಜಯ್ಗೆ ಶಿಫ್ಟ್ ಆಯಿತು. ಅದರಲ್ಲಿ ಮುಖ್ಯವಾಗಿ ಯುವಕರ ವೋಟ್ಗಳು ಅಣ್ಣಾಮಲೈ ಕಡೆಯಿಂದ ವಿಜಯ್ಗೆ ಬಂದಿದೆ. ಅಣ್ಣಾಮಲೈರನ್ನ ಬೆಂಬಲಿಸ್ತಾರೆ ಅಂತಂದ್ರೆ ಅವರು ಹಿಂದುತ್ವವಾದಿಗಳಾಗಿರ್ತಾರೆ, ದೇವರಲ್ಲಿ ನಂಬಿಕೆ ಇದ್ದಂಥವರಾಗಿರ್ತಾರೆ, ರಾಷ್ಟ್ರೀಯವಾದಿಗಳಾಗಿರ್ತಾರೆ. ಯಾಕೆಂತಂದ್ರೆ ಅಣ್ಣಾಮಲೈ ರಾಜಕಾರಣವೇ ಆಗಿದೆ. ಅಣ್ಣಾಮಲೈ ನಾನೊಬ್ಬ ಹೆಮ್ಮೆಯ ಭಾರತೀಯ, ಅದನ್ನು ಯಾವತ್ತೂ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ, ದೇಶಕ್ಕೆ ನನ್ನ ನಿಷ್ಠೆ ಇದೆ, ಹೀಗಂತ ಪ್ರತಿಪಾದಿಸುವಂತಹ ಒಬ್ಬ ರಾಷ್ಟ್ರೀಯವಾದಿ. ಎರಡನೆಯದಾಗಿ, ಹಿಂದುತ್ವದ ವಿಚಾರ ಬಂದ್ರೆ ಅಣ್ಣಾಮಲೈ ಅದನ್ನ ವಿಪರೀತವಾಗಿ ಸಮರ್ಥಿಸಿಕೊಳ್ತಾರೆ. ಹೀಗಾಗಿ ವಿಜಯ್ಗೆ ಅನ್ನಿಸ್ತಾ ಇದೆ, ಅಣ್ಣಾಮಲೈ ಕಾರಣದಿಂದಾಗಿ ನಮಗೆ ಬಂದಂತಹ ಆ ವೋಟ್ ಶೇರ್ ಏನಿದೆ ಅದು ಮತ್ತೆ ಅಣ್ಣಾಮಲೈ ಕಡೆಗೆ ವಾಪಸ್ ಹೋಗಬಾರ್ದು. ಅದಕ್ಕೇನು ಮಾಡಬೇಕು? ಅಣ್ಣಾಮಲೈ ಸ್ಟೈಲ್ನ ಪಾಲಿಟಿಕ್ಸ್ ಅನ್ನೇ ನಾನು ರೂಢಿಸಿಕೊಂಡಿದ್ದೆ, ಆದರೆ ಅವ್ರು ಯಾಕೆ ವಾಪಸ್ ಹೋಗ್ತಾರೆ? ಇದೂ ಕೂಡ ಒಂದು ತಂತ್ರಗಾರಿಕೆಯ ಭಾಗ. 2031ರ ಚುನಾವಣೆಯಲ್ಲಿ ಯಾರಿಗೆ ಯಶಸ್ಸು ಸಿಗುತ್ತೆ, ಅಣ್ಣಾಗೆ ಜನ ಬೆಂಬಲ ಸಿಗುತ್ತಾ, ವಿಜಯ್ಗೆ ಜನ ಬೆಂಬಲ ಸಿಗುತ್ತಾ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಿಜಯ್ ನಡೆ ಇದೆಯಲ್ಲ, ಇದು ತಮಿಳುನಾಡು ರಾಜಕಾರಣದಲ್ಲಿ ಒಂದು ದೊಡ್ಡ ಶಿಫ್ಟ್ ಅನ್ನಂತೂ ಮಾಡಿದೆ. ಯಾಕೆ ಅಂತಂದ್ರೆ, ಇಷ್ಟು ದಿನ DMK ಕೇವಲ ಸನಾತನ ನಾಶ, ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವಂತಹ ಹೇಳಿಕೆಗಳು ಇದನ್ನೇ ಮಾಡ್ತಾ ಇದ್ರು. ಅದೇ ರಾಜಕೀಯದ ಭಾಗ ಆಗಿತ್ತು. ಸರ್ಕಾರವೂ ಕೂಡ ಹಾಗೆ ನಡೆದುಕೊಂಡು ಹೋಗ್ತಾ ಇತ್ತು. ಆದರೆ ವಿಜಯ್ ಅದಕ್ಕೆ ತದ್ವಿರುದ್ಧವಾದಂತಹ ಪಾಲಿಟಿಕ್ಸ್ ಅನ್ನು ಆರಂಭಿಸಿದ್ದಾರೆ. ಇದು ತಮಿಳುನಾಡಿನಲ್ಲಿ ಬದಲಾವಣೆಯ ಸ್ಪಷ್ಟ ಸಂಕೇತವಾಗಿದೆ. ನೋಡೋಣ ಮುಂದೆ ಇದು ಯಾವ ರೀತಿಯಾದಂತಹ ತಿರುವುಗಳನ್ನು ತೆಗೆದುಕೊಳ್ಳುತ್ತೆ, ತಮಿಳುನಾಡಿನ ಪಾಲಿಟಿಕ್ಸ್ನಲ್ಲಿ ಹಿಂದುತ್ವ ಮತ್ತು ಧಾರ್ಮಿಕತೆ ಯಾವ ರೀತಿಯಾಗಿ ಎಂಟ್ರಿಯನ್ನು ಪಡೆಯುತ್ತೆ. ಇದು ಕೂಡ ಮುಂದಿನ ದಿನಗಳಲ್ಲಿ ಬಹಳ ಮ್ಯಾಟರ್ ಆಗುವಂತಹ ವಿಚಾರಗಳು. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್